ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡಿ ಖಾಸಗೀಕರಣ ಮಾಡುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ದಲಿತ ಸಂಘರ್ಷ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ತುರುವೇಕೆರೆಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ದಲಿತ ಸಂಘರ್ಷ ಸಮಿತಿಯ ತುಮಕೂರು ಜಿಲ್ಲಾ ಸಂಘಟನಾ ಸಂಚಾಲಕರಾದ ದಂಡಿನ ಶಿವರಾಕುಮಾರಿಯಂ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ತಾಲೂಕಿನ ಪ್ರವಾಸಿ ಮಂದಿರದಿಂದ ತಾಲೂಕು ಆಡಳಿತ ಕಚೇರಿಯವರೆಗೆ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಸಾಗಿದ ಪ್ರತಿಭಟನಾಕಾರರು ತಾಲೂಕು ಆಡಳಿತ ಕಚೇರಿಯ ಮುಂದೆ ಜಮಾಯಿಸಿ ಸರ್ಕಾರ ಕೂಡಲೇ ಖಾಸಗೀಕರಣ ನೀತಿಯನ್ನ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಬಳಿಕ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ತಾಲೂಕು ಸಂಚಾಲಕರಾದ ಮಲ್ಲೂರು ತಿಮ್ಮೇಶ್, ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ಗೌಡ ಬೋರಪ್ಪನವರು, ಪ್ರಸಾದ್ ಮಾಚೇನಹಳ್ಳಿ, ನಾಗರಾಜ್ ಡೊಂಕಿಹಳ್ಳಿ, ಮುತ್ತಕದಹಳ್ಳಿ ಶಿವಣ್ಣ, ಗೋವಿಂದರಾಜು, ಮಧು, ಶೇಖರ್ ಬಾಳೆಕಾಯಿ, ತಮ್ಮಯ್ಯ ಹಾಗೂ ಇನ್ನೂ ಹಲವು ದಲಿತ ಮುಖಂಡರು, ರೈತ ಸಂಘದ ಮುಖಂಡರು, ಪ್ರಗತಿಪರರು, ಯುವಕರು, ಮಹಿಳೆಯರು ಭಾಗವಹಿಸಿದ್ರು. ಕೇಶವ ಕೊಳಗಟ್ಟ, ತುರುವೇಕೆರೆ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಖಾಸಗೀಕರಣ ಮಾಡೋ ಹೊಂಟಿರೋ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಬೇಡ 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 ಬೇಡ. ಏನಿವತ್ತು ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ವಿದ್ಯುತ್ ಅನ್ನ ಖಾಸಗೀಕರಣ ಮಾಡಕ್ಕೆ ಹೊರಟಿದೆ. ಇದರ ಉದ್ದೇಶ ಏನು? ನೀವು ಇವತ್ತು ಉಚಿತವಾಗಿ ಕರೆಂಟ್ ಅನ್ನ ಬಳಸ್ತಾ ಇದ್ದೀರಾ. ಏನು ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ, ರಾಜೀವ್ ಗಾಂಧಿ ವಿದ್ಯುತ್ ಮತ್ತೆ ಈಗ ಹೊಸದಾಗಿ ಸರ್ಕಾರದಿಂದ ಗೃಹ ಜ್ಯೋತಿ, ಇದನ್ನೆಲ್ಲ ಸರ್ಕಾರ ನಿಲ್ಲಿಸಿ ಟಾಟಾ ಕಂಪ್ನಿಗೆ ಖಾಸಗಿಯಾಗಿ ನೀಡ್ತಾ ಇದೆ. ಟಾಟಾ ಕಂಪ್ನಿಯವರು ಏನಾದರೂ ಖಾಸಗಿ ಕಂಪ್ನಿ ಏನಾದ್ರು ತಗೊಂಡ್ರೆ ನಿಮ್ಮ ಮನೆಗೆ ಅವರು 20% 50% ಜಾಸ್ತಿ ಆದಂತ ಶುಲ್ಕವನ್ನ ವಿಧಿಸ್ತಾರೆ. ಈಗಿರ್ತಕ್ಕಂಥ ಶುಲ್ಕ ಇರೋದಿಲ್ಲ. ಹಾಗೆ ಪಂಪ್ಸೆಟ್ಗಳಿಗೆ, ರೈತರಿಗೆ ಈಗ ನಾವು ಉಚಿತವಾಗಿ ಪಂಪ್ಸೆಟ್ಗಳಿಗೆ ನೀರನ್ನ ಹೊಲಗಳಿಗೆ ಬಿಡ್ಕೊತಾ ಇದ್ದೀವಿ. ಅವರು ಪಂಪ್ಸೆಟ್ಗಳಿಗೆ ಮೀಟರ್ ಅನ್ನು ಅಳವಡಿಕೆ ಮಾಡ್ತಾರೆ. ಅವರು ಮನಸ ಇಚ್ಛೆ ಶುಲ್ಕವನ್ನ ನೀಡಿ ಅಲ್ಲಿ ಇವತ್ತು ಮೊಬೈಲ್ ಅನ್ನ ರೀಚಾರ್ಜ್ ಮಾಡ್ತಾ ಇದ್ದೀವಿ. ಆ ರೀತಿ ರೀಚಾರ್ಜ್ ಮಾಡ್ಕೊಂಡಾಗ ಮಾತ್ರ ನಮಗೆ ಕರೆಂಟ್ ಅನ್ನು ಉಪಯೋಗ ಮಾಡಕ್ ಮಾಡ್ತಾರೆ. ಹೀಗಾಗಿ ಸರ್ಕಾರದ ಈ ನಡೆ ಏನು ಖಾಸಗೀಕರಣವನ್ನ ಮಾಡಕ್ ಹೊರಟಿದೆ, ಈ ನಡೆ ತುಂಬಾ ಖಂಡನೀಯವಾದುದು. ಬೇಕು